ಶಾಲಾ ಮಕ್ಕಳಲ್ಲಿ ಈ ಒಬೆಸಿಟಿ ಫ್ಯಾಟಿ ಲಿವರ್ ಸಮಸ್ಯೆಗಳು ಚಿಕ್ಕ ವಯಸ್ಸಲ್ಲೇ ಹೆಚ್ಚಾಗ್ತಾ ಇದೆ. ಜಂಕ್ ಫುಡ್ಗಳ ಮೇಲೆ ಆಹಾರ ಇಲಾಖೆ ಈಗ ನಿಗಾ ವಹಿಸೋದಕ್ಕೆ ಮುಂದಾಗಿದೆ. ಬೆಂಗಳೂರಲ್ಲಿ ಅಧಿಕಾರಿಗಳು ಈ ಸಂಬಂಧ ವಿಶೇಷ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಶಾಲಾ ಕಾಲೇಜಿನ ಸುತ್ತಮುತ್ತ ಆಹಾರಗಳ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ತರ ಸುಮಾರು 100ಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ಗಳನ್ನ ಆಹಾರ ಇಲಾಖೆಯಿಂದ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಶಾಲೆಗೆ ಹೋಗೋ ಮಕ್ಕಳಲ್ಲಿ ಈ ರೀತಿಯಾಗಿ ಸಮಸ್ಯೆಗಳು ಹೆಚ್ಚಾಗ್ತಾ ಇರೋದಕ್ಕೆ ಈ ಜಂಕ್ ಫುಡ್ಗಳು ಕಾರಣ ಅಂತ. ಮಕ್ಕಳಿಗೆ ಬಹಳ ಇಷ್ಟ ಆಗುವಂಥ ಈ ಚಿಪ್ಸ್, ಬಜ್ಜಿ ಬೋಂಡಾ ಮತ್ತು ಬೋಟಿ ಮತ್ತು ಶಾಲೆ ಅಕ್ಕಪಕ್ಕನೇ ಈ ರೀತಿಯ ಯಾವೆಲ್ಲ ಆಹಾರ ಪದಾರ್ಥಗಳು ಸಿಗುತ್ತೆ ಮಕ್ಕಳಿಗೆ ಅಂಥ ಫುಡ್ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಮತ್ತು ಹಾಸ್ಟೆಲ್ಗಳಲ್ಲಿನ ಮಕ್ಕಳ ಜಂಕ್ ಫುಡ್ ಸ್ಯಾಂಪಲ್ಗಳನ್ನು ಕೂಡ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಆರೋಗ್ಯ ಸಮಸ್ಯೆಗಳನ್ನ ನಾವು ಮೊದಲು ವಯಸ್ಸಾದವರಲ್ಲಿ ನೋಡ್ತಾ ಇದ್ವಿ, ಆದರೆ ಈಗ ಶಾಲೆಗೆ ಹೋಗೋ ಮಕ್ಕಳಲ್ಲೇ ಈ ರೀತಿಯಾದಂಥ ಸಮಸ್ಯೆಗಳು ಶುರುವಾಗ್ಬಿಟ್ಟಿದೆ. ಪುಟ್ಟ ಮಕ್ಕಳಲ್ಲಿ ಒಬೆಸಿಟಿ, ಫ್ಯಾಟಿ ಲಿವರ್ನಂಥ ಸಮಸ್ಯೆಗಳು ಬರ್ತಾ ಇರೋದಕ್ಕೆ ಕಾರಣ ಏನು ಅಂತ ನೋಡಿದಾಗ ಈ ರೀತಿಯಾದಂಥ ಜಂಕ್ ಫುಡ್ಗಳಿಂದ ಮಕ್ಕಳಿಗೆ ಈ ಚಿಕ್ಕ ವಯಸ್ಸಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ. ಸೊ ಇದರ ಮೇಲೆ ನಿಗಾ ವಹಿಸೋದಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸುಮಾರು ಬೆಂಗಳೂರಿನ 100ಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ರೀತಿಯಾದಂಥ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಲ್ಯಾಬೊರೇಟರಿಗೆ ಕಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವಧಿ ಮೀರಿದ ಅಥವಾ ಹೆಚ್ಚು ಕರಿದ ತಿಂಡಿಗಳ ಮಾದರಿಯನ್ನು ಸಂಗ್ರಹಿಸ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕಾಶಪ್ಪನವರ್, ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲಿ ಆರೋಗ್ಯ ಸಮಸ್ಯೆ, ಅದು ಮಕ್ಕಳಲ್ಲಿ ಈ ರೀತಿ ಚಿಕ್ಕ ವಯಸ್ಸಿಗೆ ಒಬಾಸಿಟಿ, ಫ್ಯಾಟಿ ಲಿವರ್ಗಳು ಬರ್ತಾ ಇರೋದು ಜಂಕ್ ಫುಡ್ ಮತ್ತು ಅದರ ಕ್ವಾಲಿಟಿ ಹೇಗಿದೆ ಅನ್ನೋದು ಮುಖ್ಯ ಕಾರಣ ಅಂತ. ಸೊ ಅಧಿಕಾರಿಗಳು ಯಾವ ರೀತಿ ಆಪರೇಷನ್ಗೆ ಮುಂದಾಗಿದ್ದಾರೆ? ವಿಜಯ್, ಕಳೆದ ಕೆಲ ದಿನಗಳಿಂದ ಅದರಲ್ಲೂ ಕೋವಿಡ್ ಬಳಿಕ 6 ವರ್ಷ ಮೇಲ್ಪಟ್ಟಂತಹ ಮತ್ತು 12 ವರ್ಷ ಕೆಳಗಿನ ಮಕ್ಕಳಲ್ಲಿ ಅತಿ ಹೆಚ್ಚಿನ ಫ್ಯಾಟಿ ಲಿವರ್ ಸಮಸ್ಯೆಗಳು ಜೊತೆಗೆ ಅತಿಯಾದ ಬೊಜ್ಜು ಕೂಡ ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಎಲ್ಲ ರಾಜ್ಯಗಳಿಗೂ ಕೂಡ ಒಂದಿಷ್ಟು ನಿರ್ದೇಶನಗಳನ್ನು ಕೂಡ ನೀಡಿತ್ತು. ಆಹಾರ ಪದಾರ್ಥಗಳಲ್ಲಿ ಅದರಲ್ಲೂ ಮಕ್ಕಳ ಬಿಸಿಯೂಟ ಕೊಡುವಂತಹ ಆಹಾರದಲ್ಲೂ ಕೂಡ ಎಣ್ಣೆಯ ಅಂಶವನ್ನು ಕಡಿಮೆ ಮಾಡಿ, ಕಡಿಮೆ ಉಪ್ಪನ್ನು ಬಳಸಿ, ಜೊತೆಗೆ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಿ, ಯಾಕೆಂದರೆ ಮಕ್ಕಳು ಅತಿ ಹೆಚ್ಚು ಒಬ್ಯಾಸಿಟಿಯಿಂದ ಬಳಲ್ತಾ ಇದ್ದಾರೆ. 75% ಮಕ್ಕಳು ಒಬ್ಯಾಸಿಟಿ ಕಂಡು ಬರ್ತಾ ಇದೆ. ಇದು ಮಕ್ಕಳ ಏಕಾಗ್ರತೆಗೆ ಸಮಸ್ಯೆ ಆಗ್ತಾ ಇದೆ, ಕಲಿಕೆಗೆ ಸಮಸ್ಯೆ ಆಗ್ತಾ ಇದೆ, ಅವರ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳನ್ನು ಕೂಡ ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳು ಕೂಡ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿನೇ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಶಾಲಾ ಆವರಣ ಮತ್ತು ಶಾಲೆ ಸುತ್ತಮುತ್ತಗಳು ಕೂಡ ಒಂದಿಷ್ಟು ಗೈಡ್ಲೈನ್ಸ್ ಹಿಂದೆ ಕೊಟ್ಟಿತ್ತು. ಇದರ ಪ್ರಕಾರ ಶಿಕ್ಷಣ ಇಲಾಖೆ ಕೂಡ ಆಹಾರ ಪದಾರ್ಥಗಳಲ್ಲಿ ಒಂದಿಷ್ಟು ಎಣ್ಣೆಯ ಪ್ರಮಾಣ ಬಳಕೆಗಾಗಿರ್ಬೋದು, ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸುವಂತ ಬಿಸಿಯೂಟಕ್ಕೂ ಕೂಡ ಒಂದಿಷ್ಟು ಗೈಡ್ಲೈನ್ಸ್ಗಳನ್ನು ಕೊಟ್ಟಿತ್ತು. ಇದಾದ ಬಳಿಕ ಈಗ ಶಾಲೆಯ ಸುತ್ತಮುತ್ತ ಏನು ಅಂಗಡಿಗಳಿರ್ತಾವಲ್ಲ, ಇಲ್ಲೂ ಕೂಡ ಯಥೇಚ್ಛವಾಗಿ ಮಕ್ಕಳಿಗೆ ಕರಿದ ಪದಾರ್ಥಗಳು, ಪಿಜ್ಜಾ, ಬರ್ಗರ್ ಆಗಿರ್ಬೋದು, ಜೊತೆಗೆ ಬಜ್ಜಿ, ಬೋಂಡಾ, ಪಕೋಡ ಈ ರೀತಿಯಂತಹ ಆಯಿಲಿ ಪದಾರ್ಥಗಳು, ಅತಿ ಯಥೇಚ್ಛವಾಗಿ ಬಳಕೆಯಾಗುವಂತಹ ಶುಗರ್ನ ಪದಾರ್ಥಗಳು, ಎಕ್ಸ್ಪೈರಿ ಆಗಿರುವಂತಹ ಪದಾರ್ಥಗಳನ್ನ ಶಾಲಾ ಆವರಣದ ಸುತ್ತಮುತ್ತ, ಜೊತೆಗೆ ಶಾಲಾ ಒಳಭಾಗದಲ್ಲಿರುವಂತಹ ಶಾಲಾ ಆವರಣ ಪರ್ಮಿಷನ್ ಕೊಟ್ಟಿರುವಂತಹ ಅಂಗಡಿಗಳು, ಹಾಸ್ಟೆಲ್ಗಳು, ಜೊತೆಗೆ ಶಾಲಾ ಕ್ಯಾಂಟೀನ್ಗಳೇನಿದಾವಲ್ಲ, ಈ ಕ್ಯಾಂಟೀನ್ಗಳಲ್ಲೂ ಕೂಡ ಮಕ್ಕಳ ರುಚಿಯಾಗಿ ಸೇಲ್ ಆಗಲಿ, ಯಥೇಚ್ಛವಾಗಿ ಮಕ್ಕಳು ತಿನ್ನಲಿ ಅನ್ನೋಂಥ ಕಾರಣಕ್ಕಾಗಿ ರುಚಿಯಾಗಿ ಯಾವುದೇ ರೀತಿಯ ಮಾನದಂಡಗಳನ್ನು ಫಾಲೋ ಮಾಡದೆ ಆಹಾರಗಳನ್ನು ತಯಾರು ಮಾಡ್ತಾರೆ. ಇದು ಮಕ್ಕಳ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೊಜ್ಜು ಕಾರಣ ಆಗ್ತಾ ಇದೆ, ಫ್ಯಾಟಿ ಲಿವರ್ ಸಮಸ್ಯೆಗಳು ಕಾರಣ ಆಗ್ತಾ ಇದೆ ಮತ್ತು ಮಕ್ಕಳ ಅನಾರೋಗ್ಯಕ್ಕೂ ಕೂಡ ಕಾರಣ ಆಗ್ತಾ ಇರುವಂತ ಅಂಶ ಬೆಳಕಿಗೆ ಬಂದಿತ್ತು. ಇದಾದ ಬಳಿಕ ಸಾಕಷ್ಟು ದೂರುಗಳು ಬಂದ ಬಳಿಕ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಇದನ್ನು ಪರಿಗಣಿಸಿಕೊಂಡು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 100ಕ್ಕೂ ಹೆಚ್ಚು ಶಾಲೆಗಳಿಗೆ ಭೇಟಿ ನೀಡಿದೆ. ಶಾಲಾ ಆವರಣದಲ್ಲಿರುವಂತಹ ಹಾಸ್ಟೆಲ್ಗಳಾಗಿರಬಹುದು, ಶಾಲಾ ಆವರಣ ಭಾಗದಲ್ಲಿರುವಂತಹ ಕ್ಯಾಂಟೀನ್ಗಳಾಗಿರಬಹುದು, ಶಾಲೆಯ 100 ಮೀಟರ್ ಸರೌಂಡಿಂಗ್ ವ್ಯಾಪ್ತಿಯಲ್ಲಿ ಇರುವಂತಹ ಈ ಅಂಗಡಿ ಮುಗ್ಗಟ್ಟುಗಳಿರ್ತಾವಲ್ಲ, ಮಕ್ಕಳನ್ನ ಆಕರ್ಷಣೆ ಕೇಂದ್ರವಾಗಿರಿಸುವಂತಹ ಈ ತಿಂಡಿ ತಿನಿಸುಗಳನ್ನು ತಯಾರು ಮಾಡುವಂತವರು, ಸೇಲ್ ಮಾಡುವಂತವರು. ಥ್ಯಾಂಕ್ ಯು ಸೋ ಮಚ್ ವಿನಯ್, ತಮ್ಮೆಲ್ಲ ಮಾಹಿತಿಗೆ.